ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಪ್ರಪಂಚದಲ್ಲಿ ನಡೆಯುವ ವಿಷಯಗಳು ಹಲವಾರು. ನಿನ್ನ ಹಿತದಲ್ಲಿಲ್ಲದ ವಿಷಯಗಳ ಮೇಲೆ ಅತಿಯಾದ ಗಮನವನ್ನು ನೀಡಿದರೆ ಅಲ್ಲಿಂದ ಪ್ರಾರಂಭವಾಗುವುದೇ ಭಯ, ಆತಂಕ, ದುಃಖ ಮತ್ತು ಅಭದ್ರತೆಯ ಭಾವನೆ. ನಿನ್ನ ಸುತ್ತಮುತ್ತ ನಡೆಯುತ್ತಿರುವ ಘಟನೆಗಳ ಬಗ್ಗೆ ಅದೆಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡರೂ ಎಲ್ಲವನ್ನು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅಂಥ ಮಾಹಿತಿಗಳು ನಿನಗೆ ಉಪಯೋಗಕರವೇ ಎಂದು ಮೊದಲು ಯೋಚಿಸು. ಉಪಯೋಗವಿಲ್ಲದ ಮಾತುಗಳನ್ನು ನಿರಾಕರಿಸು. ನೀನು ಕೇಳುವ ಮಾತುಗಳ ಮತ್ತು ನಿನ್ನ ಆಲೋಚನೆಗಳ ಪ್ರಭಾವ ನಿನ್ನ ಮನಸ್ಥಿತಿಯ ಮೇಲೆ ಆಗುತ್ತದೆ. ಒಳ್ಳೆಯ ವಿಷಯಗಳ ಬಗ್ಗೆ ಮಾತನಾಡು. ನಿನ್ನಿಂದಾದಷ್ಟು ಒಳ್ಳೆಯದನ್ನು ಮಾಡು. ಒಳ್ಳೆಯ ಜನರ ಸಂಪರ್ಕದಲ್ಲಿದ್ದರೆ ಒಳ್ಳೆಯ ವಿಚಾರಗಳು ಮನಸ್ಸಿನಲ್ಲಿ ಜನ್ಮಿಸುತ್ತವೆ. ನಿನ್ನ ಕೈಯಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡಿದಾಗ ಒಳ್ಳೆಯ ಕರ್ಮವು ಸೃಷ್ಟಿಯಾಗುತ್ತದೆ. ಹಾಗೆಯಾದಾಗ ನಿನ್ನಲ್ಲಿ ಈ ಪ್ರಪಂಚದಲ್ಲಿ ಒಳ್ಳೆಯತನವಿದೆ ಎಂದು ನಂಬಿಕೆ ಇರುತ್ತದೆ. ನಿನ್ನ ಮನಸ್ಸಿನಲ್ಲಿ ಧೈರ್ಯ ತುಂಬಿರುತ್ತದೆ. ನಿನ್ನ ಮನಸ್ಸಿನ ಭಾರ ಇಳಿಯುತ್ತದೆ. ನನ್ನ ಮಗುವೇ, ಇಂದು ನೀನು ನನ್ನಿಂದ ನಿನಗಾಗಿ ಅಲ್ಲದೆ ಬೇರೆಯವರಿಗಾಗಿ ಏನಾದರೊಂದನ್ನು ಕೇಳು. ಬೇರೆಯವರಿಗಾಗಿ ಪ್ರಾರ್ಥಿಸುವಾಗಲೂ ನಿನ್ನ ಮನಸ್ಸಿನಲ್ಲುಂಟಾಗುವ ನೆಮ್ಮದಿ ನಾನು ನಿನ್ನಲ್ಲಿಯೇ ಇರುವುದಕ್ಕೆ ಸಾಕ್ಷಿಯಾಗುತ್ತದೆ. ಇನ್ನೂ ಆಗದ ಕೆಲಸದ ಬಗ್ಗೆ ಚಿಂತಿಸಬೇಡ, ಧೈರ್ಯವಾಗಿರು. ನಿನ್ನ ಶ್ರಮವೇ ಇಲ್ಲದೆ ಆ ಕೆಲಸವನ್ನು ನಿನಗೆ ಮಾಡಿಸಿಕೊಡುತ್ತೇನೆ. ಇದು ನಾನು ನಿನಗೆ ನೀಡುವ ಭರವಸೆ. ನಿನ್ನ ಯೋಗಕ್ಷೇಮಕ್ಕಾಗಿ ನಾನು ನನ್ನ ಕೆಲಸವನ್ನು ಮಾಡುತ್ತಲೇ ಇರುತ್ತೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.